ಲಿಪ್ ಗ್ಲಾಸ್ಗಳನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿರೋದು 1930s ಅಲ್ಲಿ, 1930ರಲ್ಲಿ ಮ್ಯಾಕ್ಸ್ ಫ್ಯಾಕ್ಟರ್ ಅಂತ ಒಂದು ಬ್ರ್ಯಾಂಡ್ ಇದೆ ಅವರು. ಆ್ಯಂಡ್ ಮೂವಿ ಆಕ್ಟ್ರೆಸಸ್ಗಳಿಗೆ ಆನ್ ಸ್ಕ್ರೀನ್ ಅಲ್ಲಿ ಶೈನಿ ಗ್ಲಾಮರಸ್ ಲಿಪ್ಸ್ ಕೊಡೋದೇ ಈ ಲಿಪ್ ಗ್ಲಾಸ್ಗಳ ಏಮ್ ಆಗಿತ್ತು. ಹೀಗೆ ವರ್ಷಗಳು ಕಳಿತಾ ಎಲ್ಲರ ಮೇಕಪ್ ಕಿಟ್ಗಳಲ್ಲಿ ಈ ಲಿಪ್ ಗ್ಲಾಸ್ ಅನ್ನೋದು ಒಂದು ಇರ್ತಾ ಇತ್ತು. 90s ರಲ್ಲಿ ಅರ್ಲಿ 2000s ರಲ್ಲಿ ಬಹಳ ಫಿಲ್ಮ್ ಸ್ಟಾರ್ಸ್ಗಳನ್ನ ನಾವು ಈ ಲಿಪ್ ಗ್ಲಾಸ್ಗಳ ಹಚ್ಚೋದು ನೋಡಿದೀವಿ. ಲಿಪ್ ಗ್ಲಾಸ್ಗಳದ್ದು ಏಳು ಬೀಳುಗಳು ನಾವು ತುಂಬಾ ನೋಡಿದ್ದೀವಿ. ಬಟ್ ಇಯರ್ 2023 ಅಲ್ಲಿ ಈ ಟ್ರೆಂಡ್ ಮೇಜರ್ ಕಮ್ ಬ್ಯಾಕ್ ಮಾಡಿತ್ತು ಥ್ಯಾಂಕ್ಸ್ ಟು ದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್. ಇವತ್ತು ನಾನು ಕೂಡ ಒಂದು ಲಿಪ್ ಗ್ಲಾಸ್ ಬಗ್ಗೆ ಮಾತಾಡ್ತಿದ್ದೀನಿ. ಲೆಟ್ಸ್ ಸಿ ಇಫ್ ಇಟ್ಸ್ ವರ್ತ್ ಆಡಿಂಗ್ ಟು ಯುವರ್ ಕಲೆಕ್ಷನ್. ಸ್ಟೇ ಟ್ಯೂನ್ಡ್. ನಾನು ಮಾತಾಡ್ತಿದ್ದ ಲಿಪ್ ಗ್ಲಾಸ್ ಇದು ರಾಮ್ಯಾಂಡ್ ಅವರದ್ದು ಗ್ಲಾಸ್ಟಿಂಗ್ ವಾಟರ್ ಗ್ಲಾಸ್ ಅಂಡ್ ದಿಸ್ ಇಸ್ ಇನ್ ದ ವೇರಿಯಂಟ್ 00 ಮಿಟಿಯೋರ್ ಟ್ರ್ಯಾಕ್. ಇದು ಕಾಣ್ಲಿಕ್ಕೆ ಹೀಗೆ ಕಾಣಿಸುತ್ತೆ, ಈ ತರನೇ ಪ್ಯಾಕೇಜಿಂಗ್ ಅಲ್ಲಿ ಬಂದಿತ್ತು. ಅಂಡ್ ಓಪನ್ ಮಾಡಿದ ಕೂಡಲೇ ನಿಮ್ಗೆ ಇದು ಕ್ಲಿಯರ್ ಕ್ರಿಸ್ಟಲ್ ಗ್ಲಾಸ್ ಅಂತ ಹೇಳ್ತಾರಲ್ಲ ಆ ತರ ಕಾಣಿಸುತ್ತೆ. ಬಟ್ ಇದರಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಇದರಲ್ಲಿ ಒಳಗೆ ನಿಮ್ಗೆ ಸ್ವಲ್ಪ ಶೈನ್ ಸ್ಪೆಕ್ಸ್ ಕಾಣಿಸುತ್ತೆ ಅಲ್ವಾ. ಐ ಥಿಂಕ್ ನಿಮ್ಗೆ ಎಷ್ಟು ಕಾಣಿಸುತ್ತೆ ಗೊತ್ತಿಲ್ಲ, ಪರ್ಪಲ್ ವಾಯ್ಲೆಟ್ ತರದ್ದು ಇದರಲ್ಲಿ ಸ್ಪೆಕ್ಸ್ ಇದೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಇಷ್ಟೊಂದು ಪ್ರಾಡಕ್ಟ್ ನಿಮಗೆ ಸಿಗುತ್ತೆ. ಆ್ಯಂಡ್ ಇದ್ರದ್ದು ಪ್ರೈಸ್ ಎಲ್ಲ ನಾನು ಇಲ್ಲಿ ಸ್ಕ್ರೀನಲ್ಲಿ ಬಿಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನಾನು ಇದನ್ನು ಖರೀದಿಸಿದ್ದು ಟೀರಾ ಆ್ಯಪಿಂದ. ಆ ವಿಡಿಯೋ ನೀವು ನೋಡಿಲ್ಲ ಆದರೆ ನಾನು ಇಲ್ಲಿ ಐ ಬಟನಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಐ ಲವ್ ದಿಸ್ ಗ್ಲಾಸ್. ಇವತ್ತು ನಾನು ಫಸ್ಟ್ ಟೈಮ್ ಇದನ್ನು ಹಚ್ಚಿದ್ದು, ಬಟ್ ಐ ಆಮ್ ಇನ್ ಲವ್ ವಿತ್ ದಿಸ್ ಗ್ಲಾಸ್. ನಾನು ಇದನ್ನು ಒಂದೇ ಸರ್ತಿ ಈಗ ಯೂಸ್ ಮಾಡಿದ್ದೀನಿ ಬರೇ ಲಿಪ್ಸ್ ಮೇಲೆ. ಆ ಡೆಮೋ ವಿಡಿಯೋ ನೀವು ನೋಡ್ತಾ ಇರ್ಬೋದು. ಈಗ ನಾನು ಈ ಲಿಪ್ಸ್ಟಿಕ್ ಮೇಲೆ, ಇದು ಮ್ಯಾಟ್ ಟ್ರಾನ್ಸ್ಫರ್ ಪ್ರೂಫ್ ಲಿಪ್ಸ್ಟಿಕ್ ಆಯ್ತಾ, ಇದ್ರ ಮೇಲೆ ನಾನು ಇದನ್ನ ಹಚ್ಚಿ ನಿಮಗೆ ತೋರಿಸ್ತೀನಿ. ಲೆಟ್ ಅಸ್ ಸಿ ಹೌ ಇಟ್ ಲುಕ್ಸ್. ಫಸ್ಟ್ ಅದರ ಮೊದಲು ನಾನು ಇದರ ವಾಂಡ್ ನಿಮಗೆ ತೋರಿಸ್ತೀನಿ. ಇದು ನೇಲ್ ಪಾಲಿಶ್ ಇದು ವಾಂಡ್ ಇರುತ್ತಲ್ಲ ಅದ್ರ ತರ ಇದೆ. ಅಂಡ್ ಇದರದ್ದು ಅಪ್ಲಿಕೇಟರ್ ಇಲ್ವಾ, ಸಿಲಿಕಾನ್ ಇದ್ದು ಇದೆ ಆಯ್ತಾ. ದಿಸ್ ಇಸ್ ನಾಟ್ ಅ ಬ್ರಷ್ ಆರ್ ಅ ಡೋ ಫುಟ್ ಅಪ್ಲಿಕೇಟರ್, ದಿಸ್ ಇಸ್ ಅ ಸಿಲಿಕಾನಿಶ್ ಬ್ರಷ್ ಲೈಕ್ ಅಪ್ಲಿಕೇಟರ್ ಆಯ್ತಾ. ಸೊ ಲೆಟ್ ಮೀ ವೇರ್ ಇಟ್ ನೌ. I can see the shimmer specks. So ನಿಮಗೆ ಡಿಫರೆನ್ಸ್ ಗೊತ್ತಾಗ್ತಾ ಇದೆಯಾ? ಓಕೆ, ಕೆಳಗಿನ ಲಿಪ್ಸಿಗೆ ಮಾತ್ರ ಹಚ್ಚಿದ್ದೀನಿ. I'm loving it. ಇದ್ರ ಬಗ್ಗೆ ನನಗೆ ತುಂಬಾ ಥಾಟ್ಸ್ಗಳಿವೆ ಆಯ್ತಾ, ತುಂಬಾ ಮಾತಾಡ್ಲಿಕ್ಕಿದೆ ಇದ್ರ ಬಗ್ಗೆ. ವಾವ್, ಹೌ ಇಟ್ ಲುಕ್ಸ್. ದಿಸ್ ಇಸ್ ಸಮಥಿಂಗ್ ಮ್ಯಾಜಿಕಲ್. ಈ ತರದ್ ನಾನು ಲಿಪ್ ಗ್ಲಾಸ್ ಎಲ್ಲೂ ನೋಡಿಲ್ಲ. ತುಂಬಾ ಇನ್ಫ್ಲೂಯೆನ್ಸರ್ಸ್ಗಳು ಇದ್ರ ಬಗ್ಗೆ ಮಾತಾಡ್ತಿದ್ರು ಆಯ್ತಾ. ಆ್ಯಂಡ್ ಐ ನೋ ನೌ ವೈ ದೇ ವರ್ ಟಾಕಿಂಗ್ ಅಬೌಟ್ ದಿಸ್. ಓ ಗಾಡ್, ಆ ಶಿಮರ್ ಸ್ಪೆಕ್ಸ್ ಕಾಣ್ತಾ ಇದೆ ಆಯ್ತಾ, ಅದು ಕೂಡ ಸ್ಟ್ರೈಟ್ ಅಪ್ ಗೋಲ್ಡನ್ ಸಿಲ್ವರ್ ಸ್ಪೆಕ್ಸ್ ಅಲ್ಲ. ದಿಸ್ ಹ್ಯಾಸ್ ಮಲ್ಟಿ ಕಲರ್ ಶಿಮ್ಮರ್ ಅಂಡ್ ಎಸ್ಪೆಷಲಿ ಆ ಬ್ಲೂ, ಪರ್ಪಲ್, ವಾಯ್ಲೆಟ್ ಆ ತರದ್ದು ಶಿಮರ್ಸ್ಗಳಿವೆ. ಅಂಡ್ ಇಟ್ ಲುಕ್ಸ್ ಬ್ಯೂಟಿಫುಲ್ ಆನ್ ದ ಲಿಪ್ಸ್. ಬರೇ ಲಿಪ್ಸ್ ಮೇಲೂ ಚೆನ್ನಾಗಿ ಕಾಣಿಸ್ತು. ಅಂಡ್ ಇದ್ರ ಮೇಲೆ ಅಂತೂ ಇಟ್ ಲುಕ್ಸ್ ಸೋ ಆಸಮ್. ಇಟ್ ಹ್ಯಾಸ್ ಮೇಡ್ ಮೈ ಲಿಪ್ಸ್ ಜ್ಯೂಸಿ ಅಂಡ್ ಪ್ಲಂಪಿ ಹೇಳ್ಬೇಕಿದ್ರೆ ಒಂದು ನೆನಪಂತು. ಇದ್ರಲ್ಲಿ ಸ್ವಲ್ಪ ಪೆಪ್ಪರ್ಮಿಂಟ್ ಏನೋ ಇದೆ ಆಯ್ತಾ, ಯಾಕಂದ್ರೆ ಟಿಂಗ್ಲಿಂಗ್ ಸೆನ್ಸೇಷನ್ ಇದೆ, ಬಟ್ ಅದು ಬರ್ನಿಂಗ್ ಸೆನ್ಸೇಷನ್ ಅಲ್ಲ ಆಯ್ತಾ. ಯಾಕಂದ್ರೆ ಕೆಲವುದ್ರಲ್ಲಿ ಏನಿರುತ್ತೆ, ಚಿಲ್ಲಿ ಆಯಿಲ್ಗಳೆಲ್ಲ ಇರುತ್ತೆ. ಸೊ ಅದು ನಿಮ್ಗೆ ಏನ್ ಮಾಡುತ್ತೆ, ಉರಿ ಬರ್ಸುತ್ತೆ ಅಂಡ್ ನಿಮ್ಮ ಲಿಪ್ಗಳು ಪ್ಲಂಪ್ ಮಾಡುತ್ತೆ. ದಿಸ್ ಡಸಂಟ್ ಪ್ಲಂಪ್ ಯುವರ್ ಲಿಪ್ಸ್, ಐ ಡೋಂಟ್ ಥಿಂಕ್ ಸೊ. ಇದು ನನ್ನ ಲಿಪ್ಸ್ ಅನ್ನು ಪ್ಲಂಪ್ ಅಂದ್ರೆ ದಪ್ಪ ಮಾಡ್ಲಿಲ್ಲ, ಬಟ್ ಸ್ವಲ್ಪ ಆ ಸೆನ್ಸೇಷನ್ ಇದೆ. ಯಾಕಂದ್ರೆ ಇದರಲ್ಲಿ ಮೋಸ್ಟ್ಲಿ ಪೆಪ್ಪರ್ಮಿಂಟ್ ಆಯಿಲ್, ಪೆಪ್ಪರ್ಮಿಂಟ್ ಇದೇನೋ ಇದೆ, ಎಸೆನ್ಸ್ ಏನೋ ಇದೆ. ಸೊ ದ್ಯಾಟ್ ಈಸ್ ಮೇಕಿಂಗ್ ಇಟ್ ಆ ಟಿಂಗ್ಲಿಂಗ್ ಸೆನ್ಸೇಷನ್. ನಂತರ ಐಸ್ ಇದ್ದು ಏನ್ ಹೇಳ್ತಾರೆ, ಆ ಗಾಳಿ ಬರೋ ತರ ಆ ತರದ್ದು ಟಿಂಗ್ಲಿಂಗ್ ಸೆನ್ಸೇಷನ್ ಇದೆ. ಅದ್ರನ್ನ ಬಿಟ್ಟು ನನ್ಗೆ ಏನು ಫೀಲ್ ಆಗ್ತಾ ಇಲ್ಲ. ನಿಮ್ಗೆ ಅದರಿಂದ ಪ್ರಾಬ್ಲಮ್ ಆಗೋದಿದ್ರೆ ದೂರ ಇರಿ, ಇದು ನಿಮ್ಗೆ ಬೇಡ. ಅಂಡ್ ದೇರ್ ಇಸ್ ಫ್ರೇಗ್ರೆನ್ಸ್ ಆಯ್ತಾ. ಐ ಥಿಂಕ್ ದ ಪೆಪ್ಪರ್ಮಿಂಟ್ ಆಯಿಲ್ ಇದೆ ಫ್ರೇಗ್ರೆನ್ಸ್. ಅಂಡ್ ಇದರ ಟೇಸ್ಟ್ ಹೇಳ್ತೀನಿ, ಯಾಕಂದ್ರೆ ಇದು ಲಿಪ್ ಗ್ಲಾಸ್ ಆಗಿರೋದ್ರಿಂದ ಗಳಿಗೆ ನಮ್ಮ ಲಿಪ್ಸ್ ಒಳಗೆ ಹೋಗ್ತಾ ಇರುತ್ತೆ. ನಿಮ್ಗೆ ಗೊತ್ತಿದೆಯಾ, ಓಮ್ ವಾಟರ್ ಅಂತ ಹೇಳ್ತಾರೆ, ಓಮಮ್ ವಾಟರ್ ಅಂತ ನಾವಿಲ್ಲಿ ವೆಸ್ಟರ್ನ್ ಘಾಟ್ಸ್ ಅವರದ್ದು ಓಮಮ್ ವಾಟರ್ ಅಂತ ಹೇಳ್ತೀವಿ. ಸೊ ಆ ಓಮಮ್ ವಾಟರ್ ಇದ್ದು ಟೇಸ್ಟ್ ಇದೆ ಅಲ್ಲ, ಆ ತರದ್ದು ಟೇಸ್ಟ್ ಇದೆ ವಿತ್ ದ ಹಿಂಟ್ ಆಫ್ ದಟ್ ಮಿಂಟಿ ಫ್ಲೇವರ್ ಆಯ್ತಾ.
ಸೊ ಆ ತರ ಇದ್ರದ್ದು ಟೇಸ್ಟ್ ಇದೆ ಅಂಡ್ ದಟ್ ಡಸಂಟ್ ಬಾದರ್ ಮೀ ಈವನ್. ಅಂಡ್ ಈ ಟಿಂಗ್ಲಿಂಗ್ ಸೆನ್ಸೇಷನ್ ಕೂಡ ಅಷ್ಟೇ 5 ಮಿನಿಟ್ಸ್ ಇರುತ್ತೆ, ಅದ್ರ ನಂತರ ಇದು ಹೋಗ್ಬಿಡುತ್ತೆ ಆಯ್ತಾ. ಇದ್ರ ಬಗ್ಗೆ ಕೇಳಿದಷ್ಟು ಎಲ್ಲ ಸತ್ಯ ಅಂತ ಅನಿಸ್ತಿದೆ ನನಗೆ ಈಗ. ಸೋ ನೈಸ್, ಸೋ ಜ್ಯೂಸಿ ಅಂಡ್ ಅದ್ರ ಮೇಲೆ ಇದು ಕ್ಲಿಯರ್ ಗ್ಲಾಸ್ ಆಗಿರೋದ್ರಿಂದ ನಿಮ್ಮ ಯಾವ ಲಿಪ್ಸ್ಟಿಕ್ ಮೇಲೆ ಕೂಡ ಹೋಗುತ್ತೆ ಅಂಡ್ ಬರೇ ಲಿಪ್ಸ್ ಮೇಲೆ ಕೂಡ ನೀವು ಹಚ್ಬೋದು. ಸೊ ದ್ಯಾಟ್ ಈಸ್ ಅ ಪ್ಲಸ್ ಪಾಯಿಂಟ್, ಆಡೆಡ್ ಪಾಯಿಂಟ್. ನಿಮ್ಗೆ ಬೇಕಾದ್ರೆ ನಾನು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬಿಟ್ಟಿರ್ತೀನಿ, ಈಗಲೇ ಹೋಗಿ ನೀವು ಚೆಕ್ ಮಾಡಬಹುದು. ಅಂಡ್ ದಿಸ್ ಇಸ್ ಅ ಕೊರಿಯನ್ ಬ್ರ್ಯಾಂಡ್ ಆಯ್ತಾ. ರಾ ಮ್ಯಾಡ್ ಇಸ್ ಅ ಕೊರಿಯನ್ ಬ್ರ್ಯಾಂಡ್ ಅಂಡ್ ದಿಸ್ ಇಸ್ ದ ಸೆಕೆಂಡ್ ಪ್ರಾಡಕ್ಟ್ ಐ ಹ್ಯಾವ್ ಬಾಟ್ ಫ್ರಮ್ ದೆಮ್. ಫಸ್ಟ್ ಒಂದು ಪ್ರಾಡಕ್ಟ್ ತಂದಿದ್ದೀನಿ, ಬಟ್ ದಟ್ ವಾಸ್ ಅಸ್ ಡಿಸಪಾಯಿಂಟ್ಮೆಂಟ್. ಬಟ್ ಇಟ್ಸ್ ಓಕೆ, ಐ ಥಿಂಕ್ ನಾನು ಯೂಸ್ ಮಾಡ್ಬೋದು ಅದನ್ನ. ಆ ವಿಡಿಯೋ ನೀವು ನೋಡಿಲ್ಲ ಆದರೆ ಇಲ್ಲಿ ಐ ಬಟನ್ ಅಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಬಟ್ ದಿಸ್ ಒನ್ ಐ ಲವ್ ದಿಸ್ ರಾ ಮ್ಯಾಡ್. ಯು ಹ್ಯಾವ್ ನೇಲ್ಡ್ ಇಟ್ ವಿತ್ ದಿಸ್. ನಂಗಂತೂ ತುಂಬಾ ಇಷ್ಟ ಆಯ್ತು. ಇದು ನಾನು ಆಕ್ಚುಲಿ 30% ಆಫ್ ಅಲ್ಲೋ ಎಷ್ಟೆಲ್ಲೋ ತಗೊಂಡಿದ್ದು. ನಿಮ್ಗೆ ಆ ತರದ ಆಫರ್ ಇದ್ರೆ ಮಾತ್ರ ತಗೊಳ್ಳಿ, ಇಲ್ದಿದ್ರೆ ಇದ್ರದ್ದು ಆಕ್ಚುಯಲ್ ಪ್ರೈಸ್ ಕೊಟ್ಬಿಟ್ಟು ಇದನ್ನ ಪರ್ಚೇಸ್ ಮಾಡ್ಬೇಕಂತ ಇಲ್ಲ. ಬಟ್ ಇಟ್ ಲುಕ್ಸ್ ರಿಯಲಿ ನೈಸ್. ನಿಮ್ಗೆ ಹೇಗೆ ಕಾಣಿಸ್ತಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ತಾ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.